ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫೋಟಕ್ಸ್ನ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಬ್ಲೌಸ್ಗೆ ಡಾಟ್ ಹಿಡಿಯೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮೊದಲಿಗೆ ಇವಾಗಲೇ ನಾನು ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ರೆಡಿ ಇದೆ. ಇವಾಗ ನೋಡಿ, ಇಲ್ಲಿಂದ ಇದು ಎಷ್ಟಿದೆ ನೋಡ್ಕೋಬೇಕು. ಸೊ ಇದರ ಅರ್ಥ ಇದು 4 ಇಂಚ್ ಇದೆ, 4 ಇಂಚ್ ಅಂದರೆ 2 ಇಂಚಿಗೆ ಬರುತ್ತೆ. 2 ಇಂಚಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 2 ಇಂಚು ಈ ರೀತಿ. ಇದು ನಾರ್ಮಲ್ಲಾಗಿ ಎಲ್ಲರಿಗೂ ಸೇಮ್ ಅಳತೆ ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಚೆಸ್ಟ್ ದಪ್ಪನೇ ಇರಲಿ, 40 ಇರಲಿ, 45 ಇರಲಿ, 30 ಇರಲಿ, 28 ಇರಲಿ, ಎಲ್ಲರಿಗೂ ಇದೇ ಮೆಜರ್ಮೆಂಟ್ ಬರುತ್ತೆ. ಇಲ್ಲಿ ಯಾವುದೇ ರೀತಿ ಚೇಂಜಸ್ ಬರೋದಿಲ್ಲ. ಹಾಗೆ ಈ ಕಡೆ ಇಲ್ಲಿ ಸೆಂಟ್ರದ್ದು ಏನು ಬರುತ್ತಲ್ವ, ಸೆಂಟ್ರಿಗೆ ನಿಮಗೆ ಈಸಿ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿ ತೊಗೊಳ್ಳೋದ್ರಿಂದ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ. ಕೆಲವೊಬ್ರು ಇಲ್ಲಿ ಹಿಡ್ಕೊಂಡ್ಬಿಡ್ತಾರೆ, ಕೆಲವೊಬ್ರು ಇಲ್ಲಿ ಹಿಡ್ಕೊಂಡ್ಬಿಡ್ತಾರೆ. ಎಲ್ಲಿ ಹಿಡೋದು ಅನ್ನೋದು ಡಾಟ್ ಸರಿಯಾಗಿ ಗೊತ್ತಿರೋಲ್ಲ. ಸೊ ಅವ್ರಿಗೆ ಈಸಿ ಮೆಥಡ್ ಏನಪ್ಪ ಅಂತಂದರೆ, ಈ ಶೋಲ್ಡರ್ ಇರುತ್ತಲ್ವ, ಈ ಶೋಲ್ಡರ್ನ ಈ ರೀತಿ ನೋಡಿ, ಈ ರೀತಿ ಸೆಂಟ್ರ್ ಮಾಡ್ಕೊಳ್ಳಿ. ಸೆಂಟ್ರ್ ಮಾಡ್ಕೊಂಡಾಗ ನಿಮಗದು ನೋಡಿ ಈ ರೀತಿ ಸೆಂಟ್ರ್ ಪಾಯಿಂಟಲ್ಲಿ ಹಿಂಗೆ ಬರುತ್ತೆ. ಸೊ ಕರೆಕ್ಟಾ? ಈ ರೀತಿ ಏನು ಸೆಂಟ್ರ್ ಪಾಯಿಂಟ್ ಬರುತ್ತಲ್ವ, ಸೊ ಈ ಸೆಂಟ್ರ್ ಪಾಯಿಂಟಿಗೆ ನಿಮ್ಮ ಟಕ್ಸ್ ಪಾಯಿಂಟ್ ಅನ್ನೋದು ಕೂರಬೇಕು. ನೋಡಿ ಇಲ್ಲಿಗೆ, ಇಲ್ಲಿ ಈ ಟಕ್ಸ್ ಪಾಯಿಂಟ್ ಇಲ್ಲಿ ಕೂರಬೇಕಪ್ಪ. ಸೊ ಇಲ್ಲಿಂದ ಈ ಕಡೆಗೆ ನಿಮಗೆ ಎಷ್ಟು ಅಂದರೆ, ಚೆಸ್ಟ್ ದಪ್ಪ ಇರೋರಿಗೆ ಇಲ್ಲಿಂದ ಇಲ್ಲಿ 1.5 ಇಟ್ಕೊಳ್ಳಿ, 2 ಇಂಚ್ ಇಟ್ಕೊಳ್ಳಿ. ಓಕೆನಾ? ಇಲ್ಲಪ್ಪ 28, 30, 32 ಈ ಥರ ಚಿಕ್ಕದು ಇದೆ ಅಂತಂದರೆ ನೀವು ಇಲ್ಲಿ 1 ಇಂಚ್ವರೆಗೆ ಇಟ್ಕೋಬೋದು. ಈ ರೀತಿ 1 ಇಂಚ್ವರೆಗೆ ಇಟ್ಕೊಂಡ್ರೆ ಸಾಕಾಗುತ್ತೆ. ಓಕೆನಾ? ಸೊ ಇದು ಸೆಂಟ್ರ್ ಪಾಯಿಂಟಿಗೆ ಒಂದು ನಾಚ್ ಹಾಕೊಂಡ್ಬಿಡಿ. ಈ ರೀತಿ ಹಾಕ್ಕೊಂಡು ಈ ನಾಚಿಂದ ಈ ಕಡೆ 1 ಇಂಚು ಮಾರ್ಕ್ ಹಾಕೋಬೇಕು. ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಂಡಾಗ ನಮಗಿದು 2 ಇಂಚು ನೋಡಿ, 2 ಇಂಚು ಟಕ್ಸ್ ಪಾಯಿಂಟ್ ಬರುತ್ತೆ. ಸೊ ಈ ಸೆಂಟ್ರಲ್ಲಿಂದ ನಾವು ಮೇಲ್ಗಡೆ 2 ಇಂಚ್ ತೊಗೋತೀನಿ. ಇದನ್ನು ಚೆಸ್ಟ್ ವೈಸಸ್ಸು ನಾವು ದೊಡ್ಡದು ಚಿಕ್ಕದು ಮಾಡ್ಕೋಬೇಕಾಗುತ್ತೆ. 28 ಕೆಳಗಡೆ ಇದ್ದರೆ ನಾವು 1.5 ತೊಗೋಬೇಕಾಗತ್ತೆ. ಅದೇ 30, 32 ಅಂತ ಇದ್ದರೆ 2 ಬೇಕು. 40 ಇದ್ದರೆ ನಿಮಗೆ 2.5 ಬೇಕಾಗುತ್ತೆ. ಓಕೆನಾ? ಇವಾಗ ಇದನ್ನು ಡಾಟನ್ನು ಮಾರ್ಕ್ ಹಾಕಬೇಕು ಈ ರೀತಿ. ನೋಡಿ ಸೆಂಟ್ರ್ ಪಾಯಿಂಟ್ ಕೂಡ ನಮಗೆ ಮಾರ್ಕ್ ಮಾಡಿದ್ದಾಯಿತು. ಇವಾಗ ಇದರ ಸೆಂಟ್ರ್ ತೊಗೋಬೇಕು. ಇದ್ರ ಸೆಂಟ್ರು ಅಂದರೆ ನೋಡಿ, ಇದ್ರ ಸೆಂಟ್ರ್ ಅಂದರೆ ಇಲ್ಲೇನಿದೆಯಲ್ವ, ಸೊ ಇದರ ಅಳತೆಯಲ್ಲಿ ಬರಬೇಕು. ನೋಡಿ ಇವಾಗ ಇದೇನು ಅಳತೆ ಇದಲ್ವ, ಸೊ ಈ ಅಳತೆಗೆ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ನೋಡಿ ಇಲ್ಲಿಗೆ ಬರುತ್ತೆ ಇದು. ಸೊ ಈ ರೀತಿ ಇಲ್ಲಿಂದ ಇಲ್ಲಿ ಎಷ್ಟು ಇಟ್ಕೋಬೇಕಪ್ಪ ಅಂತಂದರೆ, ನೋಡಿ ನಮಗೆ ಒಳಗೆ ಫಿಟ್ಟಿಂಗು ಎಲ್ಲ ಸೇರಿಸಿ ನಾವು ಇಲ್ಲಿ 4.5ವರೆಗೆ ಹಿಡಿಬೇಕಾಗತ್ತೆ. 4.5ಇಂದ 4.5ವರೆಗೂ ಬೇಕೇ ಬೇಕು. ಓಕೆನಾ? ಅದೇ ಚೆಸ್ಟ್ ದೊಡ್ಡದಿತ್ತಂದರೆ ಸ್ವಲ್ಪ ಚೆಸ್ಟ್ ಜಾಸ್ತಿ ಇದ್ದರೆ ಇನ್ನೂ ಮುಂದುಗಡೆ ಬರಬೇಕಾಗತ್ತೆ. ಇದನ್ನು ನೀವು ಏರಿಯೇಷನ್ನ ಮಾಡ್ಕೋಬೇಕು. ಹಾಗೆ ಇವಾಗ ಇಲ್ಲಿದು ಆರ್ಮೂಲಲ್ಲಿ ಟಕ್ಸ್ ಪಾಯಿಂಟ್ ತೊಗೊಳೋದಕ್ಕೆ ತುಂಬ ಜನರಿಗೆ ಇದು ಒಂದು ಕನ್ಫ್ಯೂಸ್ ಇರುತ್ತೆ. ಸೊ ಆ ಕನ್ಫ್ಯೂಸ್ ಕ್ಲಿಯರ್ ಆಗಬೇಕು ಅಂದರೆ ಈ ಮೆಥಡ್ನ ಯೂಸ್ ಮಾಡಿ. ಏನಪ್ಪ ಅಂತಂದರೆ, ನೀವು ಆರ್ಮೂಲ್ಗೆ ಏನು ಬಾಕ್ಸ್ ಮಾಡ್ಕೋತೀರಲ್ವ, ಆ ಒಂದು ಬಾಕ್ಸ್ನ ಮೊದಲು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ಇದು ನಮ್ಮದು ಆರ್ಮೂಲಲ್ಲಿ ಬಾಕ್ಸ್ ಇದೆ. ಓಕೆನಾ? ಇದು ಬಾಕ್ಸ್ ಆರ್ಮೂಲ್ದು. ಸೊ ಈ ಬಾಕ್ಸಲ್ಲಿ ಇಲ್ಲಿ ಕರ್ವ್ ಶೇಪ್ ಬಂದಿದೆಯಲ್ವ, ಇಲ್ಲಿಂದ ನೋಡಿ ಈ ಬಾಕ್ಸ್ ಟೈಪಿಂದ ಇಲ್ಲಿಂದ ಈ ಕಡೆಗೆ 1 ಇಂಚ್ ಮಾರ್ಕ್ ಹಾಕೊಳ್ಳಿ. 1 ಇಂಚ್ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ನಾವು 28 ಅದು ಇದ್ದರೆ ನಿಮಗೆ 3.5 ಸಾಕಾಗುತ್ತೆ. ಅದೇ 40 ಈ ರೀತಿ ದೊಡ್ಡ 38, 40, 42 ಈ ರೀತಿ ಸ್ವಲ್ಪ ಸೈಜ್ ದೊಡ್ಡದಿದ್ದರೆ ಇನ್ನೂ ಮುಂದೆ ಬರಬೇಕಾಗುತ್ತೆ. ಇದಕ್ಕೆ 3.5 ಸಾಕಾಗುತ್ತೆ. ನೋಡಿ ಈ ರೀತಿ ಇದಿಷ್ಟು
ನಮಗೆ ಡಾಟ್ ಪಾಯಿಂಟು ನೋಡಿ ಈ ರೀತಿ ನಮಗೆ ಡಾಟ್ ಪಾಯಿಂಟು ಕರೆಕ್ಟಾಗಿ ಮಾಡ್ಕೋಬೇಕು. ಇವಾಗ ಇದನ್ನು ಯಾವ ರೀತಿ ಡಾಟ್ನ ಹಿಡಿಯೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಡಾಟನ್ನು ಹಿಡಿಯೋಣ. ಮೊದಲನೇದಾಗಿ ಇದನ್ನು ಡಾಟ್ನ ತಗೋಬೇಕು. ಎಲ್ಲಿಗೆ ಮಾರ್ಕ್ ಹಾಕ್ಕೊಂಡಿರ್ತೀರಲ್ವ ಅಲ್ಲಿಂದನೇ ತಗೋಬೇಕು. ಈ ರೀತಿ ಇದು ಫಸ್ಟ್ ಡಾಟು, ಹಾಗೆ ಇದು ಸೆಕೆಂಡ್ ಡಾಟ್ನ ಹಿಡೀರಿ. ಸೆಕೆಂಡ್ ಡಾಟು, ಹಾಗೆ ಇದನ್ನು ಹಿಡಿದು ಥರ್ಡ್ ಡಾಟ್ನ, ಹಾಗೆ ಲಾಸ್ಟ್ ಡಾಟು ಇದನ್ನು ಹಿಡಿಬೇಕು. ಒಂದು ಸೆಂಟರ್ ನಾಚ್ ಇತ್ತಲ್ವ, ಅದನ್ನು ಸೆಂಟರ್ ನಾಚನ್ನ ಕರೆಕ್ಟ್ ಮಾಡಿಕೊಂಡು ನಾಚನ್ನ ಹಿಡಿಬೇಕು. ಈ ರೀತಿ ನಾವು ಪರ್ಫೆಕ್ಟಾಗಿ ನಾಚನ್ನ ಹಿಡಿಯೋದ್ರಿಂದ ನಮಗೆ ಕಪ್ಸ್ ಅನ್ನೋದು ಚೆನ್ನಾಗಿ ಕೂರತ್ತೆ. ಇವಾಗ ನೋಡಿ ಕಪ್ಸ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಸರಿಯಾಗಿ ತೋರಿಸ್ತೀನಿ ನೋಡಿ ಕಪ್ಸ್ ಅನ್ನೋದು ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಕೂತ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿ ನೋಡಿ. ಇಷ್ಟರಲ್ಲಿ ನಮಗೆ ಪರ್ಫೆಕ್ಟು ಚೆನ್ನಾಗಿ ಕೂರುತ್ತೆ ಟಕ್ಸ್ ಪಾಯಿಂಟ್ ಅನ್ನುವಂಥದ್ದು. ಸೊ ನೋಡಿ ಈ ರೀತಿ ನಾವು ಮಾರ್ಕ್ ಮಾಡಿ ನಾವು ಹಿಡಿಯೋದ್ರಿಂದ ಟಕ್ಸನ್ನ ಎಷ್ಟು ನೀಟಾಗಿ ನಮಗೆ ಚೆಸ್ಟ್ ಪಾರ್ಟ್ ಅನ್ನುವಂಥದ್ದು ರೆಡಿ ಆಗುತ್ತೆ ಅಂತ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಿಮಗೆ ತಿಳಿಸ್ಕೊಟ್ಟೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿತ್ತು ಅಂತಂದರೆ ಖಂಡಿತವಾಗ್ಲೂ ಲೈಕ್, ಶೇರ್, ಕಮೆಂಟ್ನ ಮಾಡಲೇಬೇಕು. ಹಾಗೆ ಏನಾದರೂ ನಿಮಗೆ ಇದರಲ್ಲಿ ಡೌಟು ಅಂತ ಇದ್ದರೆ ನಾನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ನಾನು ನಿಮ್ಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಹಾಗೆ ಈ ವಿಡಿಯೋನ ಯಾರಿಗೆ ಯೂಸ್ಫುಲ್ ಆಗುತ್ತಲ್ವ ಸೊ ಅವ್ರಿಗೆ ಶೇರ್ ಮಾಡಿ. ಇದೇ ರೀತಿ ಟೈಲರಿಂಗ್ ಟಿಪ್ಸು, ಟ್ರಿಕ್ಸು, ಬ್ಲೌಸು, ಎಲ್ಲ ಡ್ರೆಸ್ಸು, ಎಲ್ಲ ರೀತಿ ಕಟ್ಟಿಂಗು, ಸ್ಟಿಚಿಂಗು ನಮ್ಮ ಒಂದು ಚಾನಲಲ್ಲಿ ಸಿಗುತ್ತೆ. ನಿಮಗೆ ಒಂದು ಸಲ ವಿಸಿಟ್ ಮಾಡಿ. ಹಾಗೆ ಇದ್ರದ್ದು ಬ್ಲೌಸ್ ಕಟ್ಟಿಂಗ್, ಎಂಬ್ರಾಯ್ಡ್ರಿದು ಯಾವ ರೀತಿ ಲೈನಿಂಗ್ ಮೊದಲು ಕಟ್ ಮಾಡಬೇಕಾ ಅಥವಾ ಪೀಸ್ ಕಟ್ ಮಾಡಬೇಕಾ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಬೇಕು ಅಂತಂದರೆ ಆ ವಿಡಿಯೋನ ಕೂಡ ನೋಡ್ಬೋದು, ನೀವು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ನಮಗೆ 4 ಟಕ್ಸನ್ನ ಯಾವ ರೀತಿ ಹಿಡಿದಾಗ ನಮಗೆ ಚೆಸ್ಟ್ ನೀಟಾಗಿ ಕೂರುತ್ತೆ ಅನ್ನೋ ಟಿಪ್ಸನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ನಿಜವಾಗ್ಲೂ ನಿಮಗೆ ಅದು ಯೂಸ್ಫುಲ್ ಆಗಿರುತ್ತೆ ಅಂದ್ಕೋತೀನಿ. ಯಾಕಂದರೆ ಬಿಗಿನರ್ಸ್ಗಳಿಗೆ ತುಂಬ ಅಂದರೆ ತುಂಬ ಒಂದು ಯಾವ ರೀತಿ ಹಿಡಿಬೇಕು, ಏನು ಹಿಡಿಬೇಕು ಅನ್ನೋದು ಗೊತ್ತಿರೋದಿಲ್ಲ. ಯಾಕಂದರೆ ನಾನು ಕೂಡ ಆ ಒಂದು ಸ್ಟೇಜನ್ನ ದಾಟಿ ಬಂದಿದ್ದೀನಿ. ನನಗೂ ಕೂಡ ಅವಾಗ ಏನು ಗೊತ್ತಿರಲಿಲ್ಲ. ಸೊ ನಾನು ಹೇಗೆ ಬೇಕಾದಂಗೆ ಹಿಡಿದು ಬಿಡ್ತಿದ್ದೆ, ಅದು ಸರಿಯೇ ಬರ್ತಿರಲಿಲ್ಲ. ಇವಾಗ ಪರ್ಫೆಕ್ಟ್ ಆದಮೇಲೆ ನನಗೂ ಗೊತ್ತಾಗಿದೆ ಎಲ್ಲಿ ಏನನ್ನು ಹಿಡಿದ್ರೆ ಯಾವ ರೀತಿ ಬ್ಲೌಸು ನಮಗೆ ಆಗುತ್ತೆ ಅನ್ನೋದು. ಸೊ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹೇಗಾಗಿದೆ ಅಂತ. ನೀವು ಈ ಟ್ರಿಕ್ಸ್ನ ಫಾಲೋ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.